ಯಡಿಯೂರಪ್ಪನವರು ತಮ್ಮ ಪುತ್ರನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಹುದ್ದೆಯನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಯಶಸ್ವಿ ಆದರು. ಯಡಿಯೂರಪ್ಪನವರ ಶಕ್ತಿ ಅದು. ಯಡಿಯೂರಪ್ಪನವರ ಕಾರಣದಿಂದಾಗಿನೇ ಅಧಿಕಾರ ಬರುವಂಥದ್ದು, ಕಳ್ಕೊಂಡಿರುವಂಥದ್ದು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅವರ ಮಗನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಲಾಗಿದೆ. ಆದರೆ ಆ ಹುದ್ದೆಯ ಒಂದು ಪ್ರಾಮುಖ್ಯತೆ ಉಳಿಬೇಕು, ಯಡಿಯೂರಪ್ಪನವ್ರ ಶಕ್ತಿ ಎಲ್ಲ ಮತ್ತಷ್ಟು ಗಟ್ಟಿ ಆಗಬೇಕು, ವಿಜೇಂದ್ರ ಅವರು ಕೂಡ ಒಬ್ಬ ದೊಡ್ಡ ನಾಯಕ ಆಗಿ ಉಳ್ಕೊಬೇಕು ಅಂದರೆ ಅದು ಸ್ಥಾನಮಾನಗಳು ಯಾವ ರೀತಿಯ ಉಳ್ಕೊಳ್ಳುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ಇವರು ಲೋಕಸಭೆಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾರೆ ಅದ್ರ ಮೇಲೆ ನಿಂತಿರುವಂಥದ್ದು. ಸೊ ಹೀಗಾಗಿ ಇದರ ಜೊತೆಗೆ ಪ್ರಮುಖವಾಗಿ ಅತೃಪ್ತ ನಾಯಕರನ್ನ ಕೂಡ ಸಮಾಧಾನ ಪಡಿಸಬೇಕಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ ಇರುವಂಥ ಒಂದು ಸವಾಲಾಗಿರುವಂಥದ್ದು. ಸೊ ಹೀಗಾಗಿ ಅದೆಲ್ಲ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪನವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಪುತ್ರನನ್ನ ಮತ್ತಷ್ಟು ಗಟ್ಟಿ ಮಾಡುವಂಥ ನಿಟ್ಟಿನಲ್ಲಿ, ಅವರ ನಾಯಕತ್ವಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡುವಂಥ ನಿಟ್ಟಿನಲ್ಲಿ, ಬೂಸ್ಟ್ ಅನ್ನು ಮಾಡುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಅತೃಪ್ತ ನಾಯಕರನ್ನ ಭೇಟಿಯಾಗಿ ಅವರೇ ಸ್ವತಃ ಚರ್ಚೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂಥದ್ದು. ಅತೃಪ್ತ ಅನ್ನುವಂಥದ್ದು ಕಾಣಿಸ್ತಾ ಇರುವಂಥದ್ದು ಅಂದರೆ ಒಂದು ಯತ್ನಾಳ್ ಅವರು ಮತ್ತೊಂದು ಸೋಮಣ್ಣ ಅವ್ರನ್ನೇನಾದರೂ ಭೇಟಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇನ್ನು 25ಕ್ಕೂ ಅಧಿಕ ಸ್ಥಾನವನ್ನು ಗೆದ್ದು ಪುತ್ರನ ಶಕ್ತಿ ಸಾಬೀತಿಗೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಳೆದ ಬಾರಿ ಗೆದ್ದಷ್ಟು ಸ್ಥಾನವನ್ನು ಉಳಿಸ್ಕೊಂಡ್ರೆ ಬಹುದೊಡ್ಡ ಗೆಲುವು. ಹಾಗೆ ಇಲ್ಲಿ ಪ್ರಮುಖವಾಗಿ ನೆಕ್ಸ್ಟು ವಿರೋಧ ಪಕ್ಷದಲ್ಲಿ ಈಗ ಬಿಜೆಪಿ ಇದೆ, ನೆಕ್ಸ್ಟ್ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯನ್ನಾಗಿ ಬಿಂಬಿಸಿಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ವಿಜೇಂದ್ರಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆದಂತಾಗುತ್ತೆ. 25 ಸ್ಥಾನವನ್ನು ಉಳಿಸ್ಕೊಂಡ್ರೆ 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ರೂ ಕೂಡ ಅಷ್ಟೇ ಒಂದು ನಾಯಕತ್ವಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಬೂಸ್ಟರ್ ಡೋಸ್ ಅನ್ನು ಕೊಟ್ಟಂತಾಗುವಂಥದ್ದು. ಅಕಸ್ಮಾತ್ 20ಕ್ಕಿಂತ ಕಡಿಮೆ ಸ್ಥಾನವನ್ನು ಗೆದ್ರೆ ಅವರ ನಾಯಕತ್ವಕ್ಕೆ ಪೆಟ್ಟು ಬೀಳುವಂಥ ಸಾಧ್ಯತೆ ಇರುವಂಥದ್ದು. ಅದೆಲ್ಲವನ್ನೂ ಕೂಡ ಯಡಿಯೂರಪ್ಪನವರು ಅರ್ತಿದ್ದಾರೆ. ಸೊ ಹೀಗಾಗಿನೇ ಈಗ ಸಂಕ್ರಾಂತಿ ಬಳಿಕ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯ ಪ್ರವಾಸವನ್ನ ಮಾಡುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮುಂದಾಗ್ತಾ ಇದ್ದಾರೆ. ಸುಮ್ಮನಿದ್ರೆ ಆಗಲ್ಲ ಅನ್ನುವಂತ ಚೆನ್ನಾಗಿ ಗೊತ್ತಿದೆ ಯಡಿಯೂರಪ್ಪನವರಿಗೆ. ಸೊ ಹೀಗಾಗಿ ಹೆಚ್ಚು ಸ್ಥಾನವನ್ನ ಗೆದ್ದು ವಿರೋಧಿಗಳ ಬಾಯಿಗೆ ಬ್ರೇಕ್ ಹಾಕೋದ್ರ ಜೊತೆಗೆ ವರಿಷ್ಠರಲ್ಲಿ ವಿಜೇಂದ್ರ ಅವರ ಒಂದು ನಾಯಕತ್ವ ಎಷ್ಟು ಮಟ್ಟಿಗೆ ಪವರ್ಫುಲ್ ಅನ್ನುವಂಥದ್ದನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಈಗ ಪ್ಲಾನ್ ಅನ್ನ ರೂಪಿಸ್ತಾ ಇರುವಂಥದ್ದು. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಬಿಕಾಸ್ ಯಡಿಯೂರಪ್ಪನವ್ರು ಯಾವುದಾದ್ರೂ ಒಂದು ಹಠ ತೊಟ್ಟರು ಅಂದರೆ ಅದನ್ನು ಸಾಧಿಸೋವರೆಗೂ ಬಿಡೋದಿಲ್ಲ. ಬಿಕಾಸ್ ಎಲ್ಲರೂ ಕಳೆದ ಒಂದು ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ನಾವು 25 ಗೆದ್ದೇ ಗೆಲ್ತೀವಿ, ನೋಡಿ ಬೇಕಿದ್ರೆ ಚಾಲೆಂಜು ಅಂತ ಹೇಳ್ತಾ ಇದ್ರು. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ರು, 25 ಗೆಲ್ಲಕ್ಕೆ ಸಾಧ್ಯನಾ? ಅದು ಅಧಿಕಾರದಲ್ಲಿ ಇಲ್ಲ, ಏನಿಲ್ಲ. ಬಿಜೆಪಿ ಈ ಸಂದರ್ಭದಲ್ಲಿ 25 ಸೀಟ್ ಅದು ಹೆಂಗೆ ಗೆದ್ದು ಬಿಡ್ತಾರೆ? ಅವ್ರು ಎಷ್ಟೋ ಕಡೆ ದಕ್ಷಿಣ ಭಾರತದಲ್ಲೆಲ್ಲ ಸ್ಟ್ರಾಂಗೇ ಇಲ್ಲ, ಅಲ್ಲೆಲ್ಲ ಗೆದ್ದು ಬಿಡೋಕ್ಕಾಗುತ್ತಾ ಅಂತೆಲ್ಲ ಅಂದರೆ ಅವ್ರ ಮಾತುಗಳನ್ನು ಉಡಾಫೆ ರೀತಿಯಲ್ಲಿ ಪರಿಗಣಿಸಲಾಗ್ತಾ ಇತ್ತು. ಅದು ಯಾವಾಗ 25 ಸ್ಥಾನ ಗೆದ್ದಾಯ್ತಲ್ಲ, ಏನು ಹಿಂಗೆ ಗೆದ್ದು ಬಿಟ್ರಲ್ಲ, ಅಷ್ಟು ನೀಟಾಗಿ ಪ್ಲಾನ್ ಅನ್ನು ಮಾಡಿದ್ರಲ್ಲ ಯಡಿಯೂರಪ್ಪನವರು. ಅದರ ಜೊತೆಗೆ ದೇವೇಗೌಡರನ್ನ ಸೋಲಿಸ್ತೀವಿ ಅಂತ ಶಪಥ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸ್ತೀವಿ ಅಂತ ಶಪಥ ಮಾಡಿದ್ವು. ಅದೆಲ್ಲವೂ ಕೂಡ ವರ್ಕೌಟ್ ಆಗಿತ್ತು. ಸೊ ಈಗಿರುವಂಥ ಒಂದು ಸವಾಲು ಅಂದರೆ ತನ್ನ ಪುತ್ರನ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಅಂದರೆ ಒಂದು ಪಕ್ಷದಲ್ಲಿರುವಂಥ ಒಂದು ಅಸಮಾಧಾನವನ್ನು ತಣಿಸುವಂಥ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಅದರ ಜೊತೆಗೆ ಪಕ್ಷವನ್ನ ಮತ್ತಷ್ಟು ಸಂಘಟಿಸಬೇಕು, ಕಾರ್ಯಕರ್ತರಲ್ಲಿ ಹುರುಪನ್ನ ತುಂಬಬೇಕು ಅಂದರೆ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿಲೇಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ವರ್ಕೌಟ್ ಮಾಡುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡಲಾಗ್ತದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ವಿಜೇಂದ್ರ ಅವರಿಗೆ ಹುದ್ದೆ ಕೊಡಿಸುವಂಥ ನಿಟ್ಟಿನಲ್ಲಿ, ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ಹಾಕಿದಂಥ ಪಟ್ಟುಗಳೆಲ್ಲವೂ ಕೂಡ ಯಶಸ್ವಿ ಆಯಿತು. ಆ ಪಟ್ಟ ಸಿಕ್ತು ವಿಜೇಂದ್ರ ಅವರಿಗೆ. ಆದರೆ ಮುಂದಿರುವಂಥ ಸವಾಲು ಅದು ಆ ಒಂದು ನಾಯಕತ್ವ ಗಟ್ಟಿಯಾಗಿದೆ, ಯಡಿಯೂರಪ್ಪನವರ ಶಕ್ತಿ ಇನ್ನೂ ಕೂಡ ಇದೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕು ಅಂದರೆ ಲೋಕಸಭೆ ಎಲೆಕ್ಷನ್ ಮೊದಲ ಅಗ್ನಿ ಪರೀಕ್ಷೆ ಯಡಿಯೂರಪ್ಪನವ್ರಿಗೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ, ತನ್ನ ಪುತ್ರನ ನಾಯಕತ್ವಕ್ಕೆ ಇನ್ನಷ್ಟು ಬಲವನ್ನು ತುಂಬುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ರಣತಂತ್ರ ಹೇಗಿದೆ ಅಂತ? ಪೃಥ್ವಿರಾಜ್, ಆಹಾರನಲ್ಲಿ ಮನುಷ್ಯನಿಗೆ ಆಸೆಗೆ ಮಿತಿ ಇಲ್ಲ, ಅದೇ ರೀತಿ ಪುತ್ರ ಪ್ರೇಮಕ್ಕೂ ಕೂಡ ಮಿತಿ ಇಲ್ಲ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ತನ್ನ ಪುತ್ರ BY ವಿಜೇಂದ್ರ ಯಾವತ್ತಾರು ಒಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದವರು ಕನಸನ್ನು ಕಾಣ್ತಿರುವಂಥದ್ದು. ಹಾಗಾಗಿ ಪುತ್ರನ ಅರಂಗೇಟ್ರಿಂಗ್ಗಾಗಿ ತನ್ನದೇ ಆದ ಪ್ರಯತ್ನವನ್ನು ಮಾಡಿದರು. ಅಂತೆಯೇ ಅವರನ್ನು BJP ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ಕೊಟ್ಟರು. BJP ಹೈಕಮಾಂಡ್ ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜೇಂದ್ರ ಅನಿವಾರ್ಯವೂ ಕೂಡ ಆಗಿದ್ರು. ಆದರೆ ಅನಿವಾರ್ಯ ಆದಮೇಲೆ ಇದೀಗ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಿರುವಂಥದ್ದು. ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದರೆ ವಿಜೇಂದ್ರ ಅವರು
ಯಡಿಯೂರಪ್ಪನವರು ಶಕ್ತಿ ಪ್ರೂವ್ ಆಗುತ್ತೆ, ಯಡಿಯೂರಪ್ಪನವರ ಸಾಮರ್ಥ್ಯ ಗೊತ್ತಾಗುತ್ತೆ. ಆ ಮುಖಾಂತರ ವಿಜೇಂದ್ರ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ, ಮತ್ತಷ್ಟು ಸಾಮರ್ಥ್ಯ ಆಗ್ತಾರೆ, ಮತ್ತಷ್ಟು ರಾಜಕಾರಣದಲ್ಲಿ ಬಲಿಷ್ಠ ಆಗ್ತಾರೆ ಮತ್ತು ಮುಖ್ಯಮಂತ್ರಿ ಹುದ್ದೆ ವಿಚಾರ ಮತ್ತು ಎಲ್ಲೊಂದು ಕಡೆ ಮುಂದೆ ನಾಯಕತ್ವ ವಿಚಾರ ಕೂಡ ಮತ್ತಷ್ಟು ಮೆರುಗು ಬರುತ್ತೆ ಅನ್ನೋದು ಇವರ ಲೆಕ್ಕಾಚಾರ. ಹಾಗಾಗಿ ಪುತ್ರ ರಾಜ್ಯಾಧ್ಯಕ್ಷ ಆದ ಕೂಡಲೇ ಯಡಿಯೂರಪ್ಪನವರು ತನ್ನದಾದ ಸ್ಟ್ರಾಟಜಿಯನ್ನು ಮಾಡ್ತಾರೆ. ದಿಢೀರ್ನೇ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಬರುವಂಥದ್ದು, ಸಭೆಗಳನ್ನ ಮಾಡುವುದು, ಸಭೆಗಳ ಮೇಲೆ ಸಭೆಗಳನ್ನ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, ಯಾರೆಲ್ಲ ಹಿರಿಯರು ಮುನಿಸಿಕೊಂಡಿದ್ದಾರೆ, ಹಿರಿಯರ ಮುನಿಸಿಗೆ ಎಲ್ಲೊಂದು ಕಡೆ ಅವರನ್ನ ಸಮಾಧಾನ ಮಾಡುವಂಥದ್ದು ಮತ್ತು ಕೆಲವೊಂದು ವಿಚಾರದಲ್ಲಿ ತೇಪೆ ಹಚ್ಚುವ ಕೆಲಸವನ್ನು ಮಾಡ್ತಿರುವಂಥದ್ದು. ಉದಾಹರಣೆಗೆ ಈಗಾಗಲೇ ವಿ ಸೋಮಣ್ಣವರು ಪಕ್ಷ ತೊರಿತೀನಿ ಅಂತ ಹೇಳ್ತಾರೆ, ಆದರೆ ಒಂದೇ ಒಂದು ವರ್ಡನ್ನು ಕೂಡ ಯಡಿಯೂರಪ್ಪನವರು ಮಾತನಾಡ್ತಿಲ್ಲ. ಅವರಿಗೆ ವಿ ಸೋಮಣ್ಣವರು ಪಕ್ಷದಲ್ಲಿ ಇರಬೇಕು ಮತ್ತು ಅದು ಅನಿವಾರ್ಯ ಕೂಡ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ವಿ ಸೋಮಣ್ಣವರು ಪಕ್ಷವನ್ನು ತೊರೆದ್ರೆ ಅದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ನನ್ನ ಸೋಲಿಗೆ ಕಾರಣಕರ್ತರಾದರು, ಹಾಗಾಗಿ ನಾನು ಪಕ್ಷವನ್ನು ತೊರೆದೆ ಅನ್ನೋ ಒಂದು ಅಪವಾದಕ್ಕೆ ಗುರಿ ಆಗಬೇಕಾಗಿದೆ. ಹಾಗಾಗಿ ತನ್ನ ಪುತ್ರನ ಏಳಿಗೆಗಾಗಿ, ಮತ್ತಷ್ಟು ಪಕ್ಷದಲ್ಲಿ ಸಾಮರ್ಥ್ಯಕ್ಕಾಗಿ ಮತ್ತು ಮತ್ತಷ್ಟು ಪಕ್ಷದಲ್ಲಿ ಗಟ್ಟಿಯಾಗಿ ಬೆಳೀಲಿಕ್ಕೆ ಮತ್ತು ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಸ್ವತಃ ಯಡಿಯೂರಪ್ಪನವರೇ ಪರೋಕ್ಷವಾಗಿ ಬೆನ್ನ ಹಿಂದೆ ಫೀಲ್ಡಿಗೆ ಇಳಿದಿರುವಂಥದ್ದು. ಸಂಕ್ರಾಂತಿಯ ಬಳಿಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಟೂರನ್ನು ಹೊಡಿತಿದ್ದಾರೆ. ಅದು ಕೂಡ ಪುತ್ರನ ಏಳಿಗೆಗಾಗಿ. ಯಾವ್ಯಾವ ಜಿಲ್ಲೆಗಳಲ್ಲಿ ಹಿರಿಯರಿದ್ದಾರೆ ಆ ಹಿರಿಯರನ್ನ ಮೊದಲು ಮಾತನಾಡಿಸೋದು. ಅದಕ್ಕೂ ಮುಂಚಿತವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಬ್ರ್ಯಾಂಡ್ ಕೊಟ್ಟಿದ್ದು, ಇಮೇಜ್ ಕೊಟ್ಟಿದ್ದು, ಅವರನ್ನು ಇದುವರೆಗೂ ಕೂಡ ಗಟ್ಟಿಯಾಗಿ ನಿಲ್ಲಿಸಿದ್ದು ಸಮುದಾಯ. ಹಾಗಾಗಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರುಗಳನ್ನು ಆಯಾ ಜಿಲ್ಲೆಗಳಲ್ಲಿ ಭೇಟಿಯಾಗಿ ಮತ್ತು ಪುತ್ರನಿಗೆ ಬೆಂಬಲವನ್ನು ಕೊಡಿಸುವಂಥದ್ದು. ಅಲ್ಲದೆ ವೀರಶೈವ ಲಿಂಗಾಯತ ಮಠಗಳು ಮತ್ತು ಮಠಾಧೀಶರನ್ನು ಭೇಟಿ ಮಾಡುವ ಮುಖಾಂತರ ಪುತ್ರನಿಗೂ ಕೂಡ ತನಗೆ ಹೇಗೆ ಬೆಂಬಲ ಇತ್ತು ಅದೇ ರೀತಿ ತನ್ನ ಪುತ್ರನಿಗೂ ಕೂಡ ಬೆಂಬಲವನ್ನು ಕೊಡಿ ಅಂತೇಳಿ ಮನವಿ ಮಾಡುವಂಥ ಕೆಲಸಕ್ಕೆ ಕೈಯಾಗ್ತಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಇದೇ ಜನವರಿ 8ನೇ ತಾರೀಕು ಬರುವ ಸೋಮವಾರ ಭಾರತೀಯ ಜನತಾ ಪಕ್ಷದ ಹಿರಿಯರ ಸಭೆಯನ್ನು ಕರೆಯಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹಿರಿಯರ ಸಭೆಗೆ ಬಸವರಾಜ ಬೊಮ್ಮಾಯಿ, ಡಿ ವಿ ಸದಾನಂದ ಗೌಡ ಸೇರಿದಂತೆ ಯಾರೆಲ್ಲ ಪಕ್ಷದ ಹಿರಿಯರಿದ್ದಾರೆ, ಹಿರಿಯ ಎಲ್ಲ ನಾಯಕರುಗಳು ಕೂಡ ಯಡಿಯೂರಪ್ಪನವರು ಕೂಡ ಆ ಸಭೆಯಲ್ಲಿ ಇರ್ತಾರೆ. ಅಲ್ಲಿ ಪಕ್ಷದ ಸ್ಟ್ರಾಟಜಿ, ಚುನಾವಣಾ ಪ್ರಚಾರಗಳಿರ್ತಕ್ಕಂಥದ್ದು ಮತ್ತು ಟಿಕೆಟ್ ವಿಚಾರ ಇರುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಏನು ಪ್ರಚಾರವನ್ನು ಮಾಡಬೇಕು, ಹಿರಿಯರು ಏನು ಸಲಹೆಯನ್ನು ಕೊಡಬೇಕು ಎಲ್ಲವನ್ನು ಕೂಡ ಪರಿಗಣನೆ ಮಾಡಿಕೊಂಡು ಮಗನನ್ನು ಮತ್ತಷ್ಟು ವೇಗವಾಗಿ ಬೆಳೆಸಲಿಕ್ಕೆ, ಮತ್ತಷ್ಟು ಸಾಮರ್ಥ್ಯವಾಗಿ ಬೆಳೆಸಲಿಕ್ಕೆ ಯಡಿಯೂರಪ್ಪನವರು ಬ್ಯಾಕ್ಗ್ರೌಂಡ್ ಆಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಒಟ್ಟಾರೆ ಪುತ್ರರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಣಬೇಕನ್ನೋದು ಅವರ ಮಹತ್ವಾಕಾಂಕ್ಷೆ. ಹಾಗಾಗಿ ಆ ಮಹತ್ವಾಕಾಂಕ್ಷೆಗಾಗಿ ಸ್ವತಃ ಯಡಿಯೂರಪ್ಪನವರೇ ನೆರಳಾಗಿ ಈಗ ಪುತ್ರನಿಗೆ ಎಲ್ಲ ರೀತಿಯ ಬೆಂಬಲ ಮತ್ತು ಸಹಕಾರ ಮತ್ತು ಸಲಹೆ ಮತ್ತು ಸೂಚನೆಗಳನ್ನು ಕೊಡ್ತಿರುವಂಥದ್ದು. ಪೃಥ್ವಿ. ಓಕೆ, ಚಿದಾನ್ ಪಟೇಲ್ ಯಾವ ರೀತಿಯಾಗಿ SR ಬೊಮ್ಮಾಯಿ ಅವರ ಪುತ್ರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದರು, ದೇವೇಗೌಡರು ಮುಖ್ಯಮಂತ್ರಿಗಳಾದ ನಂತರ ಅವರ ಪುತ್ರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದರು, ಅದೇ ಹಾದಿಯಲ್ಲಿ ವಿಜೇಂದ್ರ ಅವರನ್ನ ಕೂಡ ನೋಡುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಸಾಕಷ್ಟು ಕಾತರರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಪಡ್ತಾ ಇರುವಂಥ ಒಂದು ಪಟ್ಟುಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಯಶಸ್ವಿ ಆಗ್ತಾ ಇದೆ. ಬಟ್ ಮುಂದಿನ ಒಂದು ರೆಡ್ ಕಾರ್ಪೆಟ್ ಹಾಕ್ಕೊಂಡು ಅವರು ಮುಖ್ಯಮಂತ್ರಿ ಹುದ್ದೆಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ವಾತಾವರಣ ಅಂತೂ ಇಲ್ಲ. ಸೊ ಕಲ್ಲು ಮುಳ್ಳಿನ ಹಾದಿ ಇರುವಂಥದ್ದನ್ನೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿ ಒಂದು ಬಲವನ್ನು ತುಂಬುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವ್ರು ಪ್ರಯತ್ನ ಮಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಈ ಲೋಕಸಭೆ ಅನ್ನುವಂಥ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಗೆಲ್ತಾರೆ ವಿಜೇಂದ್ರ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಕಾದು ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದನ್ನು, ಯಡಿಯೂರಪ್ಪನವರ ಪ್ರಯತ್ನ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು. ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.